ವೆಲ್ಕಮ್ ಟು ಎಡು ಕರ್ನಾಟಕ. ಸೊ ಇವತ್ತು ನೀವೆಲ್ಲರೂ ಕೂಡ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಯನ್ನ ಕಂಪ್ಲೀಟ್ ಮಾಡಿದ್ದೀರಾ. ಸೊ ನಿಮ್ದು ಇವತ್ತು ಯಾವ ರೀತಿ ಎಕ್ಸಾಮ್ ಆಯಿತು, ಕನ್ನಡ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ಬರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇವತ್ತು ನಡೆದಂಥ ಕನ್ನಡ ಪರೀಕ್ಷೆಯಲ್ಲಿ ಆಲ್ಮೋಸ್ಟ್ 70 to 80% ನಾವು ಯಾವುದು ಇಂಪಾರ್ಟೆಂಟ್ ಅಂತೇಳಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ವಿ, ಅದೇ ಒಂದು ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಬಂದಿದ್ವು. ಸೊ ಇವತ್ತು ಎಕ್ಸಾಮ್ಸನ್ನ ಕಂಪ್ಲೀಟ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಇನ್ನೂ ಕೂಡ ಏನು ಕೂಡ ತಲೆ ಕೆಡಿಸ್ಕೋಬೇಡಿ, ಎಷ್ಟು ಬರ್ದಿರ್ತಾರ ಅಷ್ಟು ಅಂಕಗಳು ಬರುತ್ತೆ. ಇನ್ನು ಮುಂದೆ 24ನೇ ತಾರೀಕು ಮ್ಯಾಥ್ಸ್ ಎಕ್ಸಾಮ್ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಸೊ ಈಗ SSLC ಮ್ಯಾಥಮೆಟಿಕ್ಸ್ ಅಲ್ಲಿ ಬರುವಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮೇಯಗಳು ಯಾವುದಿರುತ್ತೆ, ಸೊ ಎಲ್ಲ ಪ್ರಮೇಯಗಳನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು 3 ಮತ್ತು 4 ಅಂಕದ ಪ್ರಶ್ನೆಗಳು ಯಾವ್ದಾವ್ದು ಬರುತ್ತೆ, 3 ಮತ್ತು 4 ಅಂಕದ ಪ್ರಶ್ನೆಗಳು ಏನೆಲ್ಲ ಕೇಳಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಮತ್ತೆ ಪ್ರತಿಯೊಬ್ಬರು ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ SSLC ನಿಮಗೆ 2025ರಲ್ಲಿ ನಡೆಯುವಂಥ ಎಕ್ಸಾಮ್ಸ್ಗಳಿಗೆ ಯಾವೆಲ್ಲ ಪ್ರಮೇಯಗಳು ಫಿಕ್ಸ್ ಆಗಿ ಬರುತ್ತೆ, ಸೊ ಮತ್ತೆ ಟೋಟಲ್ ಆಗಿ ಎಷ್ಟು ಪ್ರಮೇಯಗಳು ಇದಾವೆ ಅನ್ನೋದನ್ನ ಟೋಟಲ್ ಆಗಿ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲಿ ಮೊದಲೇದಾಗಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮೇಯ ಯಾವುದು, ಸೊ ಇಂಪಾರ್ಟೆಂಟ್ ಆಗಿರುವಂಥ ಥಿಯರಮ್ ಯಾವುದು ಅಂತ ಹೇಳಿದ್ರೆ, ಸೊ ಮೊದಲು ಥೇಲ್ಸ್ನ ಪ್ರಮೇಯ ನಿರೂಪಿಸಿ ಮತ್ತೆ ಸಾಧಿಸಿ ಅಂತ ನಿಮಗೆ 4 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ನಿಮಗೆ ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಥೇಲ್ಸ್ನ ಪ್ರಮೇಯ ತುಂಬ ಇಂಪಾರ್ಟೆಂಟ್ ಪ್ರಮೇಯ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ವಿತ್ ಡೈಗ್ರಾಮ್. ಸೊ ನೀವೇನಾದರೂ ವಿತೌಟ್ ಡೈಗ್ರಾಮ್ ಏನಾದರೂ ಸೊ ನೀವು ಥೇಲ್ಸ್ನ ಪ್ರಮೇಯ ಬರೆದು ಬಂದರೆ ನಿಮಗೆ ಯಾವುದೇ ಕಾರಣಕ್ಕೂ 1 ಮಾರ್ಕ್ಸ್ ಸಹಿತ ಕೊಡೋದಿಲ್ಲ. ಸೊ ವಿತ್ ಡೈಗ್ರಾಮ್ಸ್ ನೀವು ಥೇಲ್ಸ್ನ ಪ್ರಮೇಯನ ಪ್ರಾಕ್ಟೀಸ್ ಮಾಡಲೇಬೇಕು. ಇದಕ್ಕೆ 4 ಮಾರ್ಕ್ಸ್ ನಿಮಗೆ ಇರುತ್ತೆ. ಸೊ ಇದಾದಮೇಲೆ ಕೋಕೋ ನಿರ್ಧಾರಕ ಪ್ರಮೇಯ ಅಂತೇಳಿ ಬರುತ್ತೆ. ಇದು ಕೂಡ 4 ಮಾರ್ಕ್ಸ್ಗೆ ಕೇಳುವಂಥ ಸೊ ನಿಮಗೆ ಸಾಧ್ಯತೆ ಇರುತ್ತೆ. ಸೊ ಕೋಕೋ ನಿರ್ಧಾರಕ ಪ್ರಮೇಯ ಅಂದರೆ ಸೊ ಇಲ್ಲಿ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿರ್ತಾರೆ. ಸೊ ಇದು 4 ಮಾರ್ಕ್ಸ್ಗೆ ನಿಮಗೆ ಬರುತ್ತೆ. ಇದು ಕೂಡ ವಿತ್ ಡೈಗ್ರಾಮ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಾದ್ಮೇಲೆ ನಿಮಗೆ ವೃತ್ತಗಳು ಚಾಪ್ಟರ್ ಅಲ್ಲಿ 2 ಪ್ರಮೇಯಗಳನ್ನ ಕೇಳ್ತಾರೆ, 3 ಅಂಕಕ್ಕೆ ಕೇಳ್ತಾರೆ. ಅಂದ್ರೆ 3 ಮಾರ್ಕ್ಸ್ಗೆ ಈ ಒಂದು ಪ್ರಮೇಯಗಳನ್ನ ಕೇಳ್ತಾರೆ. 2 ಪ್ರಮೇಯಗಳಿದ್ದಾವೆ, 2ರಲ್ಲಿ ಒಂದಾದ್ರೂ ನಮಗೆ ಫಿಕ್ಸ್ ಬಂದೇ ಬರುತ್ತೆ. ಸೊ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಅಥವಾ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಇದು 3 ಮಾರ್ಕ್ಸ್ಗೆ ಈ ಒಂದು ಕ್ವಶನ್, 2ರಲ್ಲಿ ಒಂದಾದರೂ ನಮಗೆ ಪಕ್ಕ ಬಂದೇ ಬರುತ್ತೆ. ಸೊ ಇಲ್ಲೇ ನಿಮಗೆ ಇದು 3 ಅಂಕ ಮತ್ತೆ ಥೇಲ್ಸ್ನ ಪ್ರಮೇಯ, ಸೊ ಇಲ್ಲಿ 4 ಅಂಕ, ಸೊ ಇಲ್ಲಿ 7 ಮಾರ್ಕ್ಸ್ ನಿಮಗೆ ಬರುತ್ತೆ. ಸೊ ಥೇಲ್ಸ್ನ ಪ್ರಮೇಯ ವಿತ್ ಡೈಗ್ರಾಮ್ ಸಮೇತನೇ ಪ್ರಾಕ್ಟೀಸ್ ಮಾಡಿ. ಸೊ ಥೇಲ್ಸ್ನ ಪ್ರಮೇಯ ಅಷ್ಟೇ ಇಲ್ಲ, ಇಲ್ಲಿ ಯಾವ್ಯಾವ ಥಿಯರಮ್ಸ್ ಇರುತ್ತೆ ಪ್ರತಿಯೊಂದು ಕೂಡ ವಿತ್ ಡೈಗ್ರಾಮ್ಸ್ ನಿಮಗೆ ಬರಬೇಕು. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಪ್ರಮೇಯನೂ ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ 5ನೇ ಪ್ರಮೇಯ ಯಾವುದು ಅಂತ ನೋಡೋದಾದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಪ್ರಮೇಯ. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಾದ್ಮೇಲೆ ಪೈಥಾಗೋರಸ್ ಪ್ರಮೇಯ ಕೇಳಬಹುದು. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪ್ರಮೇಯ ಎಲ್ಲಾನು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಬರಲೇಬೇಕು. ಸೊ ಇಲ್ಲಿ ಪೈಥಾಗೋರಸ್ ಪ್ರಮೇಯನೂ ಕೂಡ ಕೇಳಬಹುದು 4 ಅಂಕಕ್ಕೆ, ಅಥವಾ ಥೇಲ್ಸ್ನ ಪ್ರಮೇಯನೂ ಕೂಡ ಕೇಳಬಹುದು, ಅಥವಾ ಕೋಕೋ ಪ್ರಮೇಯ ಏನಿದೆ ಅದನ್ನು ಕೂಡ ಕೇಳಬಹುದು. ಸೊ ಇಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಸೊ ಇದಾದ್ಮೇಲೆ ಇಲ್ಲಿ ಪೈಥಾಗೋರಸ್ನ ಪ್ರಮೇಯದ ವಿಲೋಮ. ಸೊ ಇದು ಅಷ್ಟೇನು ನಿಮಗೆ ಇಂಪಾರ್ಟೆಂಟ್ ಅಲ್ಲ, ಅಂದರೆ ಇದೇನು ಪೇಪರ್ಗೆ ಬರೋದಿಲ್ಲ. ಆದರೆ ಇಲ್ಲಿ ನಾನು ಪ್ರತಿಯೊಂದು ಪ್ರಮೇಯನೂ ಕೂಡ ಕೊಟ್ಟಿದ್ದೀನಿ. ಸೊ ನೀವೇನಾದರೂ ಪ್ರಾಕ್ಟೀಸ್ ಮಾಡೋದಿದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ 2 ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತದೆ. ಇದು ಪೈಥಾಗೋರಸ್ ಪ್ರಮೇಯನ ವಿಲೋಮ ಪ್ರಮೇಯ. ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಬಿಡ್ಬೋದು, ಇದನ್ನು ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ. ಸೊ ನಿಮಗೆ ಪೈಥಾಗೋರಸ್ ಪ್ರಮೇಯ ಕೇಳ್ಬೋದು, ಅಥವಾ ಥೇಲ್ಸ್ನ ಪ್ರಮೇಯ ಕೇಳ್ಬೋದು, ಅಥವಾ ಸೊ ಇಲ್ಲೊಂದಿದೆ ನೋಡಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಪ್ರಮೇಯ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು 4ರಿಂದ 5 ಪ್ರಮೇಯಗಳು ಏನಿದಾವೆ 4 ಮಾರ್ಕ್ಸ್ಗೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ 3 ಮಾರ್ಕ್ಸ್ಗೆ ಈ ಒಂದು 2 ಕ್ವಶನ್ಗಳನ್ನು ನೀವು ಕೇಳ್ಬೋದು. ಇಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಅಂತ ಕೇಳ್ಬೋದು. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಈ ಒಂದು 2 ಕ್ವಶನ್ಗಳು 3 ಮಾರ್ಕ್ಸ್ಗೆ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಸೊ ಇದಾದ್ಮೇಲೆ ಇಲ್ಲಿ 4 ಮಾರ್ಕ್ಸ್ಗೆ ಇಲ್ಲಿ ಕೆಳಗಿನ ರೇಖಾತ್ಮಕ ಸಮೀಕರಣದ ಜೋಡಿಗಳನ್ನು ನಕ್ಷೆಯ ಮೂಲಕ ಅಂದ್ರೆ ಗ್ರಾಫ್ ಮೂಲಕ ಬಿಡಿಸೋದು ನಿಮಗೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 4 ಅಂಕ ನಿಮಗೆ ಇದರಲ್ಲಿ ಬಂದೇ ಬರುತ್ತೆ. ಸೊ ನೀವು ಏನಾದರೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ. ಸೊ ಇಲ್ಲಿ ಈ ಒಂದು ಕ್ವಶನ್ಗಳಲ್ಲಿ ಇದೇ ಕ್ವಶನ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆದರೆ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನಮಗೆ ಕೊಟ್ಟಿದ್ದೀನಿ, ಅದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ನೀವು ಗ್ರಾಫ್ ಮುಖಾಂತರ ನೀವು ಅದನ್ನ ಬಿಡಿಸೋದಕ್ಕೆ ಬರಬೇಕು. ಸೊ ಇಲ್ಲಿ 4 ಅಂಕ ಇರುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ಮೊದಲೇದು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 4 ಮತ್ತೆ ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು 2, ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 3 ಮತ್ತು 2x ಪ್ಲಸ್ ವೈ ಇಸ್ ಇಕ್ವಲ್ ಟು 5. ಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 5 ಮತ್ತು ವೈ ಇಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ 1. ನಾಲ್ಕನೇ ಪ್ರಶ್ನೆ 2x ಪ್ಲಸ್ ವೈ ಮೈನಸ್ 6 ಇಸ್ ಇಕ್ವಲ್ ಟು 0 ಮತ್ತು 2x ಮೈನಸ್ ವೈ ಮೈನಸ್ 2 ಇಸ್ ಇಕ್ವಲ್ ಟು 0. ಐದನೇ ಪ್ರಶ್ನೆ ಪೈ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 17 ಮತ್ತು 2x ಮೈನಸ್ 2y ಇಸ್ ಇಕ್ವಲ್ ಟು 2. ಆರನೇ ಪ್ರಶ್ನೆ 2x ಪ್ಲಸ್ ವೈ ಇಸ್ ಇಕ್ವಲ್ ಟು 10 ಮತ್ತು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 6. ಸೊ ಇಲ್ಲಿ ಎಲ್ಲ ಎಕ್ಸಾಂಪಲ್ಸ್ಗಳು ಇದ್ದಾವೆ. ಸೊ ಒಂದ್ಸಲ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಎಲ್ಲ ಕ್ವಶನ್ಸ್ಗಳನ್ನು ಸೊ ಪ್ರಾಕ್ಟೀಸ್ ಮಾಡಿ ಒಂದ್ಸಲ, ಮತ್ತು ಗ್ರಾಫ್ ಬಿಡಿಸೋದಕ್ಕೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇದೇ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಇದರಲ್ಲಿ ಇರುವಂಥ ಕ್ವಶನ್ಗಳು ಕೂಡ ಬರ್ಬೋದು. ಸೊ ಯಾವುದೇ ಕ್ವಶನ್ ಕೊಟ್ಟರು ಕೂಡ ಇದು ತುಂಬ ಈಸಿ ಇರುತ್ತೆ. ಯಾವುದೇ ಕ್ವಶನ್ ಕೊಟ್ಟರು ಕೂಡ ನೀವು ಗ್ರಾಫ್ ಮುಖಾಂತರ ಬಿಡಿಸ್ಬೋದು. ಸೊ ಈ ರೀತಿ ಕ್ವಶನ್ ಕೂಡ ಒಂದಿರುತ್ತೆ, 4 ಅಂಕ ನಿಮಗೆ ಬರುತ್ತೆ. ಸೊ ಇದಾದ್ಮೇಲೆ ಇಲ್ಲಿ ನಿಮಗೆ 3 ಮಾರ್ಕ್ಸ್ಗೆ ಸರಾಸರಿ ಕಂಡುಹಿಡಿಯುವುದು ಅಥವಾ ಮಧ್ಯಾಂಕವನ್ನು ಕಂಡುಹಿಡಿಯುವುದು ಅಥವಾ ಬಹುಲಕವನ್ನು ಕಂಡುಹಿಡಿಯುವುದು, ಈ ರೀತಿ ನಿಮಗೆ ಒಂದು 2 ಕಾಲಮ್ನ ಕೊಟ್ಟಿರ್ತಾರೆ. ಇದು ಕೂಡ ಒಂದು ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು. ಇದು ಕೂಡ ತುಂಬ ಈಸಿ ಇರುತ್ತೆ. ಯಾವ ರೀತಿ ಸರಾಸರಿ ಕಂಡುಹಿಡಿಯಬೇಕು, ಮಧ್ಯಾಂಕ ಕಂಡುಹಿಡಿಯಬೇಕು, ಯಾವ ರೀತಿ ಬಹುಲಕ ಕಂಡುಹಿಡಿಯಬೇಕು ಅಂತೇಳಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಸೊ ನೀವೇ ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ಇದಕ್ಕೂ ಕೂಡ 3 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳು ಇನ್ನು ನೋಡ್ಬೋದು. ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿ ಅಂತೇಳಿ ಈ ರೀತಿ 2 ಕಾಲಮ್ನ ಕೊಟ್ಟು ಇಲ್ಲಿ ನಂಬರ್ಸ್ಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಸರಾಸರಿ ಕಂಡುಹಿಡಿಯಬೇಕು. ಸೊ ಎಕ್ಸಾಮ್ಸ್ಗಳಲ್ಲಿ ಸರಾಸರಿ ಅಥವಾ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ, ಅಥವಾ ಮಧ್ಯಾಂಕ ಅಥವಾ ಬಹುಲಕ ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ, ಅಥವಾ ಸರಾಸರಿ ಮತ್ತು ಬಹುಲಕ ಕಂಡುಹಿಡಿಯಿರಿ ಅಂತೇಳಿ ಅಂದರೆ ಅಥವಾ ಅಂತೇಳಿ ಈ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಇಲ್ಲಿ ನೀವು ಸರಾಸರಿ ಕಂಡುಹಿಡಿದ್ರೆ ಇಲ್ಲಿ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ತುಂಬ ಈಸಿ ಆಗಿರುವಂಥ ಕ್ವಶನ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಇದನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಸೊ ಇಲ್ಲಿ ಪ್ರಮೇಯ ಆಗಿರ್ಬೋದು, ಅಥವಾ ಇಲ್ಲಿ ಬಹುಲಕ ಸರಾಸರಿ ಕಂಡುಹಿಡಿದಾಗಿರ್ಬೋದು, ಅಥವಾ ಗ್ರಾಫ್ ಮೂಲಕ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಮಾರ್ಕ್ಸ್ ನಿಮಗೆ ಇದರಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇದಾದಮೇಲೆ ಇಲ್ಲಿ 2 ಅಥವಾ 3 ಮಾರ್ಕ್ಸ್ಗೆ ಯಾವುದೆಲ್ಲ ಕ್ವಶನ್ಸ್ಗಳನ್ನ ಕೇಳಬಹುದು ಅಂತ ನೋಡೋದಾದ್ರೆ, ಸೊ ಇಲ್ಲಿ ನಿಮಗೆ ಈ ಒಂದು ಕ್ವಶನ್ಸ್ ಫಿಕ್ಸ್ ಇದ್ದೇ ಇರುತ್ತೆ. ಅವಿಭಾಜ್ಯ ಸಂಖ್ಯೆಗಳನ್ನು ಅಂದರೆ ಈ ಒಂದು ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎಂದು ಸಾಧಿಸಿ ಅಂತೇಳಿ ಅವಿಭಾಜ್ಯ ಸಂಖ್ಯೆಗಳು ಚಾಪ್ಟರಲ್ಲಿ ಬರುವಂಥ ಕ್ವಶನ್ಸ್ ಇದಾಗಿರುತ್ತೆ. 2 ಅಥವಾ 3 ಮಾರ್ಕ್ಸ್ಗೆ ಈ ಒಂದು ಕ್ವಶನ್ನ ಕೇಳ್ತಾರೆ. ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ನೋಡೋಣ. ಸೊ ಮೊದಲೇದು √3 ಮೈನಸ್ ಪೈ, ಎರಡನೇದು √π ಪ್ಲಸ್ 3, π ಮೈನಸ್ √7, 3 ಪ್ಲಸ್ √11, √2, √3, √5, √7, 3 ಪ್ಲಸ್ √π. ಸೊ ಇಲ್ಲಿ ನೀವು ನೋಡ್ಬೋದು √3 ಏನಿದೆ ಇದು 2025 ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥದ್ದು. ಆನಂತರ √π ಏನಿದೆ ಇದು ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿ 2025. ಆನಂತರ 3 ಪ್ಲಸ್ √π ಏನಿದೆ ಇದು ಕೂಡ 2025 ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥದ್ದು. ಸೊ ಇದನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ, ಸೊ ಇಲ್ಲಿ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಸಾಧಿಸಿ ಅಂತ ಕೇಳಿರ್ತಾರೆ. ಸೊ ಇದು 2 ಅಥವಾ 3 ಮಾರ್ಕ್ಸ್ಗೆ ನಿಮಗೆ ಕೇಳುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಇದರಲ್ಲಿ ಯಾವುದು ಕೇಳಿದ್ರು ಕೂಡ ನೀವು ಅಭಾಗಲಬ್ಧ ಸಂಖ್ಯೆಗಳು ಎಂದು ಸಾಧಿಸಿ ಅಂತೇಳಿ ತುಂಬಾ ಈಸಿ ಇರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಎಲ್ಲ ಎಕ್ಸಾಂಪಲ್ಸ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬಾ ಈಸಿ ಇರುತ್ತೆ. 3 ಮಾರ್ಕ್ಸ್ ನಿಮಗೆ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಥೇಲ್ಸ್ ಪ್ರಮೇಯ ಆಗಿರ್ಬೋದು ಅಥವಾ ಪೈಥಾಗೋರಸ್ ಪ್ರಮೇಯ ಎಲ್ಲನೂ ಕೂಡ ಪ್ರಾಕ್ಟೀಸ್ ಮಾಡಿ. ಯಾವ್ಯಾವ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರಮೇಯಗಳನ್ನು. ಆನಂತರ ಮತ್ತೆ ರೇಖಾತ್ಮಕ ಸಮೀಕರಣ ಗ್ರಾಫ್ ಮೂಲಕ ಬಿಡಿಸೋದಾಗಿರ್ಬೋದು, ಮತ್ತೆ ಇಲ್ಲಿ ಸರಾಸರಿ ಮಧ್ಯಾಂಕ ಬಹುಲಕ ಕಂಡುಹಿಡಿಯುವುದು, ಮತ್ತೆ ಇಲ್ಲಿ ಅಭಾಗಲಬ್ಧ ಸಂಖ್ಯೆಗಳನ್ನು ಯಾವ್ಯಾವ ಕೇಳ್ಬೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ತೆ ನಿಮಗೆ ಯಾವುದೇ ಒಂದು ಡೌಟ್ ಇದ್ರೆ ಮ್ಯಾಥ್ಸ್ ಅಲ್ಲಿ ನಿಮಗೆ ಡೌಟ್ಸ್ ಇರುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನು ಕೂಡ 24ನೇ ತಾರೀಕುವರೆಗೂ ಕೂಡ ನಿಮಗೆ ಎಕ್ಸಾಮ್ಸ್ಗೆ ಓದೋದಕ್ಕೆ ಟೈಮ್ ಇದೆ. ಅಷ್ಟರಲ್ಲಿ ನಿಮಗೆ ಏನೋ ಒಂದು ಪ್ರೊವೈಡ್ ಮಾಡಬೇಕು ಅಂದರೆ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ನ ಕೊಡಿ, ಮತ್ತು ಎಲ್ಲ ನಿಮ್ಮ SSLC ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.